ಹಾಯ್ ಫ್ರೆಂಡ್ಸ್, ಕೆಇನಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಯಾರಿಗೆ ವಿವಿಧ ಹುದ್ದೆಗಳಿಗೆ ಪರೀಕ್ಷೆ ನಡೆಯಲಿತ್ತು, ಅದರ ಒಂದು ಪರೀಕ್ಷಾ ವೇಳಾಪಟ್ಟಿ ಚೇಂಜಸ್ ಆಗಿದೆ. ಸೊ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ. ಯಾವ ಒಂದು ಡೇಟಿನಲ್ಲಿ ಪರೀಕ್ಷೆ ಮಾಡಲಾಗುವುದು ಅಂತ ನೋಡಿ. ನೋಟಿಫಿಕೇಷನ್ ಹೊರಡಿಸಿದ್ದು 26/3/2026. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿನ ವಿವಿಧ ವೃಂದಗಳ ದರ್ಜೆ 2 ಅಧಿಕಾರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವ ಸಂಬಂಧ ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ. ಈ ಒಂದು ನೋಟಿಫಿಕೇಷನ್ 19/11/2025 ಒಂದು ನೋಟಿಫಿಕೇಷನ್ ಆಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 19/11/2025 ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ದರ್ಜೆ 2 ಅಧಿಕಾರಿ ಹುದ್ದೆಗಳಿಗೆ ಆಂತರಿಕ ನೇಮಕಾತಿ ಮತ್ತು ನೇರ ನೇಮಕಾತಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಠ್ಯಕ್ರಮವನ್ನು ಸಹ ಪ್ರಕಟಿಸಲಾಗಿತ್ತು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ದರ್ಜೆ 2 ಅಧಿಕಾರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ 9/4/2026 ನಡೆಸಲು ದಿನಾಂಕ 7/3/2026 ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು. ನೋಡಿ ಫ್ರೆಂಡ್ಸ್, ಮಾರ್ಚ್ 7ನೇ ತಾರೀಕಿಗೆ ನಿಮಗೆ ಏಪ್ರಿಲ್ 9ನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಆಲ್ರೆಡಿ ವೆಬ್ಸೈಟ್ನಲ್ಲಿ ಅವರು ತಿಳಿಸಿದರು. ಅದೇ ರೀತಿ ನೀವು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡಿದಾಗ ಅಲ್ಲಿ ಕೂಡ ನಿಮಗೆ 9ನೇ ತಾರೀಕಿಗೆ ಡೇಟ್ ಶೋ ಆಗಿರಬಹುದು. ಬಟ್ ದಿನಾಂಕ 9/4/2026 ರಾಜ್ಯದ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಘೋಷಣೆಯಾದ ಕಾರಣ ಸದರಿ ದಿನಾಂಕದಂದು ನಿಗದಿಯಾದ ಪರೀಕ್ಷೆಯನ್ನು ದಿನಾಂಕ 10/4/2026 ನಡೆಸಲಾಗುವುದು. ಪರೀಕ್ಷಾ ವೇಳಾಪಟ್ಟಿ ಈ ಕೆಳಗಿನಂತಿದೆ ನೋಡಿ. ಯಾವುದು 9ನೇ ತಾರೀಕಿಗೆ ನಡೆಸಲಾಗುವಂತಹ ಪರೀಕ್ಷೆ ಅವರು ಒಂದು ದಿನ 10ನೇ ತಾರೀಕಿಗೆ ಶುಕ್ರವಾರ ನಡೆಸಲಾಗುವುದು. 10ನೇ ತಾರೀಕಿಗೆ ಹೋಗಬೇಕು. ಕೇವಲ ಒಂದು ದಿನ ಅಷ್ಟೇ ಅವರು ಅಡ್ಜಸ್ಟ್ ಮಾಡಿದ್ದಾರೆ. ಸೊ ನೀವು ನೋಡಿಕೊಳ್ಳಿ. ಸಹಾಯಕ ಆಡಳಿತಗಾರ, ಸಹಾಯಕ ಲೆಕ್ಕಾಧಿಕಾರ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಸಹಾಯಕ ತಾಂತ್ರಿಕ ಶಿಲ್ಪಿ ಇವರಿಗೆ, ಅದೇ ರೀತಿ ಸಹಾಯಕ ಆಡಳಿತಗಾರ, ಸಹಾಯಕ ಲೆಕ್ಕಾಧಿಕಾರ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಸಹಾಯಕ ತಾಂತ್ರಿಕ ಶಿಲ್ಪಿ, ಸಹಾಯಕ ಸಂಚಾರ ವ್ಯವಸ್ಥಾಪಕ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಪೇಪರ್ ಇದ್ದು ಬೆಳಿಗ್ಗೆ 10:30ರಿಂದ 12:30 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಅದೇ ರೀತಿ ಮಧ್ಯಾಹ್ನ ಪೇಪರ್ 2 2:30ರಿಂದ 4:30 ಇರುತ್ತದೆ ಫ್ರೆಂಡ್ಸ್. ಪರೀಕ್ಷಾ ಕೇಂದ್ರದಲ್ಲಿ ನೋಡಿ ಫ್ರಿಸ್ ಕಿಕ್ಕಿಂಗ್ ಮುಖ ಚೆಹರೆ ಪರಿಶೀಲಿಸಿ ಪ್ರವೇಶ ನೀಡಲಾಗುವುದು. ಅಂದರೆ ನಿಮ್ಮ ಒಂದು ಮುಖದ ಒಂದು ಕ್ಯಾಪ್ಚರ್ ತೆಗೆದುಕೊಂಡು ಅವರು ನಿಮ್ಮನ್ನು ಒಳಗೆ ಎಂಟ್ರಿ ಕೊಡುತ್ತಾರೆ. 2 ಗಂಟೆ ಮುಂಚಿತವಾಗಿ ನೀವು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು. ನಿಮಗೆ ಅಲ್ಲಿ ಯಾವುದೋ ಒಂದು ನಿಮ್ಮದು ಪರೀಕ್ಷಾ ಸೆಂಟರ್ ಅಂತ ಕೂಡ ಕೊಟ್ಟಿರಬಹುದು. ನಿಮ್ಮ ಒಂದು ಡೌನ್ಲೋಡ್ ಮಾಡಿಕೊಂಡಾಗ ನೀವು ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ತಪ್ಪು ಉತ್ತರಕ್ಕೆ ಕಾಲು ಭಾಗ ಕಡಿತವಾಗುತ್ತದೆ. ಸೊ ಈಗ ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ. ಮೊದಲು ಮಲ್ಟಿಪಲ್ ಚಾಯ್ಸ್ 4 ಇತ್ತು, ಈಗ 5 ಮಾಡಿದ್ದಾರೆ. ನಿಮಗೆ ಆನ್ಸರ್ ಗೊತ್ತಿಲ್ಲದಿದ್ದರೆ ನೀವು 5ನೇ ಆಪ್ಷನನ್ನು ಕೂಡ ನೀವು ಚೂಸ್ ಮಾಡಬಹುದು. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ನೀವು ಚೂಸ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಿಂದ ಕಾಲು ಮಾರ್ಕ್ಸ್ ಕಟ್ಟಾಗುವುದಿಲ್ಲ. ಬಟ್ ಯಾವುದೇ ನೀವು ಚಾಯ್ಸ್ ಮಾಡದೇ ಇದ್ದರೆ ಕಾಲು ಮಾರ್ಕ್ಸ್ ನಿಮಗೆ ಕಟ್ಟಾಗುತ್ತದೆ ಫ್ರೆಂಡ್ಸ್. ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.